ಸರ್ಕಾರಿ ಉದ್ಯೋಗದ ಪರೀಕ್ಷೆಯ ತಯಾರಿಗಾಗಿ ಸುರೇಶ ಒಂದು ಊರಿಗೆ ಬರ್ತಾನೆ. ಆ ಊರಿಗೆ ಬಂದು ಪರೀಕ್ಷೆಯ ತಯಾರಿಯನ್ನ ಆರಂಭ ಮಾಡ್ತಾನೆ. ಆರಂಭ ಮಾಡಿ 2ರಿಂದ 3 ತಿಂಗಳಾಗಿರುತ್ತೆ. ಒಂದಿನ ಸುರೇಶ ಚಹಾ ಕುಡಿಯೋಕೆ ಹೊರಗಡೆ ಹೋಗಿರ್ತಾನೆ. ಹೊರಗಡೆ ಹೋದಾಗ ರಮೇಶ್ ಎಂಬ ಒಬ್ಬ ಸ್ನೇಹಿತನ ಪರಿಚಯ ಆಗುತ್ತೆ. ರಮೇಶ್ ಕೂಡ ಸರ್ಕಾರಿ ಹುದ್ದೆಗಳಿಗೆ ತಯಾರಿಯನ್ನ ಮಾಡ್ತಾ ಇರ್ತಾನೆ. ಒಂದಿನ ಸಾಯಂಕಾಲ ಸುರೇಶ ಮತ್ತು ರಮೇಶ ಒಟ್ಟಿಗೆ ಟೀಯನ್ನ ಕುಡಿಯುವಾಗ ರಮೇಶ ಸುರೇಶನಿಗೆ ಹೇಳ್ತಾನೆ, ಇಷ್ಟು ಬೇಗ ಯಾವುದು ಎಕ್ಸಾಮ್ ಆಗಲ್ಲ, ಇನ್ನೂ ಬಹಳಷ್ಟು ದಿನ ಮುಂದೆ ಹೋಗುತ್ತೆ ಮತ್ತು ಮುಂದೆ 1 ವರ್ಷದ ತನಕ ಯಾವುದೇ ನೋಟಿಫಿಕೇಶನ್ ಆಗಲ್ಲ ಅಂತ ಹೇಳಿ ಸುರೇಶನಿಗೆ ರಮೇಶ ಹೇಳ್ತಾನೆ. ಅವಾಗ ಸುರೇಶ್ ಕೂಡ ಹೌದಾ ಅಂತ ಹೇಳಿ ಹೋಗ್ತಾನೆ. ಹೋಗಿ ತನ್ನ ಪ್ರಿಪ್ರೇಷನ್ ಅನ್ನ ನಿಧಾನ ಮಾಡ್ತಾನೆ. ಯಾಕಂದ್ರೆ ಅವನ ಮೈಂಡ್ ನಲ್ಲಿ ಏನ್ ಬರುತ್ತೆ, ಇಷ್ಟು ಬೇಗ ಎಕ್ಸಾಮ್ ಆಗಲ್ಲ, ಯಾಕೆ ಕಷ್ಟಪಟ್ಟು ಓದೋದು, ಇನ್ನೂ ಟೈಮ್ ಇದೆ ಅಂತ ಹೇಳಿ ಅವನು ಪ್ರಿಪ್ರೇಷನ್ ಅನ್ನ ನಿಧಾನ ಮಾಡ್ತಾನೆ. ಸೊ ಮನಸ್ಸಿದ್ದಾಗ ಓದೋದು, ಆಮೇಲೆ ರಿಲ್ಯಾಕ್ಸ್ ಮಾಡೋದು, ಅಷ್ಟು ಸೀರಿಯಸ್ ಆಗಿ ಓದೋದಿಲ್ಲ, ಜಸ್ಟ್ ಮನಸ್ಸಿದ್ದಾಗ ಓದೋದು, ಆಮೇಲೆ ರಿಲ್ಯಾಕ್ಸ್ ಮಾಡೋದು. ಈ ರೀತಿಯಾಗಿ ತನ್ನ ಪ್ರಿಪ್ರೇಷನ್ ಅನ್ನ ಕಾನ್ಸ್ಟೆಂಟ್ ಆಗಿ ಮಾಡದೆ ಫುಲ್ ನಿಧಾನವಾಗಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಯಾರು? ಸುರೇಶ. ಯಾಕಂದ್ರೆ ರಮೇಶ ಆ ರೀತಿ ಹೇಳಿರ್ತಾನೆ. ಮುಂದೆ ಪರೀಕ್ಷಾ ದಿನಾಂಕ ಕೂಡ ಅನೌನ್ಸ್ ಆಗುತ್ತೆ, ಇವನ್ ಎಕ್ಸಾಮ್ ಕೂಡ ಆಗುತ್ತೆ, ರಿಸಲ್ಟ್ ಕೂಡ ಬರುತ್ತೆ. ಬಟ್ ಇಷ್ಟು ಬೇಗ ಎಕ್ಸಾಮ್ ಆಗಲ್ಲ ಅಂತ ಹೇಳಿದಂತಹ ರಮೇಶ್ ಏನಾಗಿರ್ತಾನೆ, ಸೆಲೆಕ್ಟ್ ಆಗಿರ್ತಾನೆ. ಬಟ್ ತನ್ನ ಪ್ರಿಪ್ರೇಷನ್ ಅನ್ನ ನಿಧಾನವಾಗಿ ಮಾಡಿದಂತಹ ಸುರೇಶ್ ಏನ್ ಮಾಡಿರ್ತಾನೆ, ಸೆಲೆಕ್ಟ್ ಆಗಿರೋದಿಲ್ಲ. ಈ ರೀತಿಯಾದಂತಹ ಅನುಭವ ತಮಗೂ ಕೂಡ ಆಗಿರಬಹುದು. ಈ ಸನ್ನಿವೇಶದ ಸಾರಾಂಶ ಇಷ್ಟೇ. ಈ ರೀತಿಯಾಗಿ ನೆಗೆಟಿವ್ ಮಾತನಾಡುವಂತಹ ಜನರಿಂದ ಆದಷ್ಟು ತಾವು ದೂರ ಇರಬೇಕು. ಎಸ್ಪೆಷಲಿ ತಾವು ಈ ಒಂದು ಎಕ್ಸಾಮ್ಸ್ ಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ. ಒಂದು ತಮ್ಮ ತಲೆಯಲ್ಲಿ ಯಾವಾಗ್ಲೂ ಇರಬೇಕು, ಸರ್ಕಾರಿ ಉದ್ಯೋಗಗಳಿಗೆ ತಾವೇನಾದ್ರೂ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಕಾನ್ಸ್ಟೆಂಟ್ ಆಗಿ 5ರಿಂದ 6 ಗಂಟೆಗಳ ಕಾಲ ತಾವು ಸ್ಟಡಿಯನ್ನ ಮಾಡಬೇಕು. ಅಟ್ಲೀಸ್ಟ್ 12 ತಿಂಗಳು ಅಂದ್ರೆ 1 ವರ್ಷ ಸ್ಟಡಿ ಮಾಡಬೇಕು. ಅದಾದ್ಮೇಲೂ ಕೂಡ ತಮಗೆ ಫೈನಾನ್ಷಿಯಲ್ ಸ್ಟ್ರೆಸ್ ಇತ್ತು ಅಂತಂದ್ರೆ ಆವಾಗ ತಾವೇನಾದ್ರೂ ಪ್ರೈವೇಟ್ ಜಾಬ್ ಮಾಡ್ಕೊಂಡು ಕೂಡ ಸ್ಟಡಿ ಮಾಡಬಹುದು, ಸಕ್ಸಸ್ ಅನ್ನ ಪಡ್ಕೋತೀರಾ.